ಬಿರಿಯಾನಿ ಎಲೆ ಎಲ್ಲರಿಗೂ ಗೊತ್ತಿರೋದೆ. ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಸುವಾಸನೆಗೋಸ್ಕರ ಈ ಎಲೆಯನ್ನು ಅಡಿಗೆಯಲ್ಲಿ ಉಪಯೋಗಿಸುತ್ತಾರೆ. ಆದರೆ ಇದರಲ್ಲೂ ಔಷಧಿ ಗುಣ ಇದೆ ಎಂದು ತುಂಬಾ ಮಂದಿಗೆ ಗೊತ್ತಿಲ್ಲ. ಬಿರಿಯಾನಿ ಎಲೆ ಭಾರತದಲ್ಲಿ ಹಿಮಾಲಯ ಪ್ರಾಂತ್ಯದಲ್ಲಿ, ಬಾಂಗ್ಲಾದೇಶ, ನೇಪಾಲ್, ಭೂತಾನ್ ಮತ್ತು ಚೈನಾ ದೇಶದಲ್ಲಿ ಕಾಣಿಸುತ್ತವೆ. ಈ ಬಿರಿಯಾನಿ ಎಲೆಯಲ್ಲಿ ತುಂಬಾ ಔಷಧಿ ಗುಣವಿದೆ. ಅನೇಕ ವ್ಯಾಧಿಗಳಿಗೆ ಔಷಧವಾಗಿ ಈ ಬಿರಿಯಾನಿ ಎಲೆಯನ್ನು ಉಪಯೋಗಿಸುತ್ತಾರೆ. ಜ್ವರವನ್ನು ಕಡಿಮೆಯಾಗಿಸುವ ಗುಣ ಇದಕ್ಕೆ ಇದೆ. ಸ್ವಲ್ಪ ಬಿರಿಯಾನಿ ಎಲೆ ತೆಗೆದುಕೊಂಡು 200 ಗ್ರಾಂ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಸೋದಿಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ. ಮಾತು ಸರಿಯಾಗಿ ಬಾರದೇ ಇರುವವರಿಗೆ ಈ ಬಿರಿಯಾನಿ ಎಲೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಪ್ರತಿದಿನ ಬಿರಿಯಾನಿ ಎಲೆಯನ್ನು ಅಗೆದು ರಸವನ್ನು ಚಪ್ಪರಿಸಿ ತಿಂದರೆ ಮಾತು ಸರಿಯಾಗಿ ಬರುತ್ತದೆ. ಕಿಡ್ನಿಯಲ್ಲಿ ಕಲ್ಲು, ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇದ್ದವರು 5 ಗ್ರಾಂ ಬಿರಿಯಾನಿ ಎಲೆಯನ್ನು 200 ಗ್ರಾಂ ನೀರಿನಲ್ಲಿ ಕುದಿಸಿ ಆರಿಸಿ ಸೋದಿಸಿ ಕುಡಿದರೆ ಈ ಸಮಸ್ಯೆಯಿಂದ ದೂರ ಇರಬಹುದು. ಕಿಡ್ನಿಯಲ್ಲಿನ ಕಲ್ಲು ಕರಗಿಸುವ ಗುಣ ಇದಕ್ಕೆ ಇದೆ. ಈ ಎಲೆಯನ್ನು 5 ಗಂಟೆಗೆ 1 ಬಾರಿ ತಿಂದರೆ ಕಾಮಾಲೆ ಕಾಯಿಲೆ ಬರುವುದಿಲ್ಲ. ಈ ಬಿರಿಯಾನಿ ಎಲೆಯನ್ನು ಪುಡಿ ಮಾಡಿ ಹಲ್ಲು ಪುಡಿಯಾಗಿ ಬಳಸಿದರೆ ದಂತ ಸಮಸ್ಯೆ ಹೋಗುತ್ತದೆ, ಜೊತೆಗೆ ದಂತಗಳು ಹೊಳಪಾಗುತ್ತದೆ. ಇನ್ನು ಈ ಬಿರಿಯಾನಿ ಎಲೆಯನ್ನು ಬೀರೋದಲ್ಲಿ ಅಥವಾ ಅಲ್ಮಿರಾದಲ್ಲಿ ಬಟ್ಟೆಗಳ ನಡುವೆ ಇಟ್ಟರೆ ಹುಳುಗಳು ಕ್ರಿಮಿಗಳು ಬರೋದಿಲ್ಲ, ಜೊತೆಗೆ ಬಟ್ಟೆಗಳು ಹಾಳಾಗದಂತೆ ಕಾಪಾಡುತ್ತದೆ. ಬಿರಿಯಾನಿ ಎಲೆಯನ್ನು ಪೇಸ್ಟ್ ಮಾಡಿ ಕೀಲು ನೋವು ಇರುವ ಜಾಗದಲ್ಲಿ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ. ಈ ವಿಡಿಯೋನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Wow.